भो भारत प्रविशताद्भरतान्तरङ्गम्. ನಮಸ್ಕಾರ ಪ್ರೇಕ್ಷಕರೇ. ನೂಪುರ ಭ್ರಮರಿಯು ವಿಂಶತಿ ಉತ್ಸವವನ್ನು ಆಚರಿಸುವಂತಹ ವರ್ಷ ಇದು. ಈ ಸಂಭ್ರಮ ಪ್ರೇಕ್ಷಾ ಯಜ್ಞದಲ್ಲಿ, ಕೇಳುಗರ ಒಲುಮೆಯಲ್ಲಿ, ಪುಣ್ಯ ಕಾರ್ಯಗಳಲ್ಲಿ ಸಂಪನ್ನವಾಗಬೇಕೆಂಬಂತಹ ಆಶಯದಿಂದ ಹಾಗೂ ಐಕೇಸ್ ಡಿವಿಷನ್ನ ಯೋಜನೆಯ ಅಂಗಭಾಗವಾಗಿ ಸಂಸ್ಥೆಯ ವತಿಯಿಂದ ಆಯೋಜಿಸಲಾಗ್ತಾ ಇರುವಂತಹ ಶಾಸ್ತ್ರ ವಿಚಾರಗಳ ಸರಣಿಯೇ ಭರತಾಂತರಂಗ. ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಮನೋರಮಾ BN, ನೂಪುರ ಭ್ರಮರಿ IKS ಸೆಂಟರ್ನ ಪ್ರಾಚಾರ್ಯೆ ಮತ್ತು ನಿರ್ದೇಶಕಿ. ಇಂದಿನ ಸಂಚಿಕೆಯ ಮುಖ್ಯ ವಿಷಯ ರೂಪಕಗಳು. ರೂಪಕ ಅಲಂಕಾರ ಅಂತ ಅಂದ್ಕೊಂಡ್ರ ಅಲ್ಲ, ದಶರೂಪಕಗಳ ಅಗಾಧ ವಸ್ತು, ಉಪರೂಪಕಗಳ ಸಹಚರ್ಯ ಮತ್ತು ಅದಕ್ಕೆ ಬೇಕಾಗಿರುವಂತಹ ವಸ್ತು, ನೇತ, ರಸ ಇತ್ಯಾದಿ ಅಂಗಭಾಗಗಳ ವಿಷಯವನ್ನ ಈ ಸಂಚಿಕೆಯಲ್ಲಿ ನೀವು ಕಾಣ್ಲಿಕ್ಕಿದ್ದೀರಿ. ಇದನ್ನ ಮನಗಾಣುವಲ್ಲಿ ನಮ್ಮೊಂದಿಗೆ ಇರುವವರು ಹೆಸರಾಂತ ಸಂಸ್ಕೃತ ವಿದ್ವಾಂಸರು, ವ್ಯಾಕರಣ ವಿಚಕ್ಷಣರು, ವೇದವಿದ್ಯಾ ಪಾರಂಗತರು, ಯಕ್ಷಗಾನ ತಾಳಮದ್ದಳೆಯಲ್ಲಿ ಅಗ್ರಪಂಕ್ತಿಯ ಕಲಾವಿದರು ಆಗಿರುವ ಆಚಾರ್ಯರಾದಂತಹ ವಿದ್ಯಾವಾಚಸ್ಪತಿ ಉಮಾಕಾಂತ ಭಟ್ಟ ಕೆರೆಕೈ ಅವರು. ಅವರ ಮಾತಿಗೆ ನಾವು ಕಿವಿಯಾಗೋಣವೇ? ಬನ್ನಿ, ಆನಂದಿಸಿ. ನಮಸ್ಕಾರ. ನಮಸ್ಕಾರ. ನಾಟ್ಯಶಾಸ್ತ್ರದಲ್ಲಿ ನಮಗೆ ಅದನ್ನ ಆ ಕಾರಿಕೆಯ ರೂಪದಲ್ಲಿ ನಮಗೆ ಕಾಣೋದಿಲ್ಲ, ಆದರೆ ರೂಪಕ ಅನ್ನುವಂತಹ ಪರಿಭಾಷೆ ಆಗಾಗ್ಗೆ ಪುನರಾವರ್ತನ ಆಗ್ತಾನೆ ಬರುತ್ತೆ. ಮೊದಲನೆಯ ಅಧ್ಯಾಯದಲ್ಲಿ ರೂಪಕ ಅನ್ನುವ ಹೆಸರಿನಿಂದ ವಿವೇಚಿಸದೆ ಹೋದರೂ ಕೂಡ ಇತಿಹಾಸವನ್ನ ಸೇರಿಸಲ್ಪಟ್ಟದ್ದು, ಇತಿಹಾಸದಿಂದ ಯುಕ್ತವಾದಂಥದ್ದು ನಾಟ್ಯ ಅನ್ನುವಂತಹ ಒಂದು ಶ್ಲೋಕಕ್ಕೆ ಅಭಿನವ್ ಗುಪ್ತರು ಬರೀತಾ ಇತಿಹಾಸ ಅಂತಂದ್ರೆ ಬೇರಿನ್ಯಾವುದೂ ಅಲ್ಲ, ಅದು ರೂಪಕ ಅಂತ ಹೇಳ್ತಾರೆ. ಇನ್ನು ದಶರೂಪಕ ಅನ್ನುವಂತಹ ಒಂದು ಇಡೀ ಅಧ್ಯಾಯವೇ ನಾಟ್ಯಶಾಸ್ತ್ರದಲ್ಲಿ ಮೀಸಲಾಗಿದೆ. ಮತ್ತು ಮುಂದುವರೆದು ಹೇಳೋದಾದ್ರೆ ಧನಂಜಯನು ಮುಂದೆ ದಶರೂಪಕ ಅನ್ನುವಂತಹ ಒಂದು ಗ್ರಂಥವನ್ನೇ ಮೀಸಲಿಡ್ತಾನೆ. ವಸ್ತು, ನೇತ, ರಸ ಅನ್ನುವಂತಹ ವಿಷಯದಿಂದ ಅದನ್ನ 3 ವಿಷಯವನ್ನು ಇಟ್ಟುಕೊಂಡು ಅದನ್ನ ವಿಭಾಗ ಮಾಡ್ತಾರೆ. ವೃತ್ತಿಗಳನ್ನ ಆಧರಿಸಿ ರೂಪಕಗಳು ನಿಷ್ಕರ್ಷೆ ಆಗತ್ತೆ. ಒಟ್ಟಿನಲ್ಲಿ ಇಡೀ ನಾಟ್ಯಶಾಸ್ತ್ರವೇ ರೂಪಕದ ಒಳಗಡೆ ಇದೆಯೇನೋ ಅಂತ ಅನಿಸುತ್ತೆ. ಈ ರೂಪಕವೇ ನಾಟ್ಯ, ನಾಟ್ಯವೇ ರೂಪಕ ಅಂತ ಹೇಳ್ಬೋದೇನೋ. ಇದರ ಸಹಸಂಬಂಧ ಹೇಗೆ ಅಂತ ತಾವು ತಿಳಿಸ್ಕೊಡ್ತೀರಾ? ರೂಪಕವೇ ನಾಟ್ಯ ಎಂಬುದು ನಿಜವಾದಂತಹ ಸಿದ್ಧಾಂತ ಅದು. ಆದರೆ ಆ ಒಂದು ನಿಗಮನಕ್ಕೆ ಬರೋದಕ್ಕೆ ನಾವು ಕೆಲವು ವಿಚಾರಗಳನ್ನು ಮಾಡ್ಕೊಳ್ಬೇಕಾಗಿದೆ. ಈಗ ನಾಟ್ಯದಲ್ಲಿ ನಡೆಯುವ ಕೆಲಸ ಏನು ಎನ್ನುವುದನ್ನು ನಾವು ಯೋಚನೆ ಮಾಡಿದರೆ ರೂಪಕಕ್ಕೂ ನಾಟ್ಯಕ್ಕೂ ಇರುವ ಸಂಬಂಧ ಅಥವಾ ಒಂದು ಅಭೇದ, ತಾದಾತ್ಮ್ಯ ಎರಡೂ ನಮ್ಮ ಮನಸ್ಸಿಗೆ ಬರುತ್ತೆ. ಒಂದು ಚಿತ್ರವನ್ನು ಗಮನಿಸಬೇಕು ನಾವು. ಚಿತ್ರ ಅಂದರೆ ಏನು? ಬಣ್ಣವನ್ನು ಹಾಕುವ ರಂಗ ಅದು. ಹೌದು. ಕೊಡುವ ಬಣ್ಣವೂ ರಂಗ, ಹೌದು. ಪಡೆದುಕೊಡುವ ಚಿತ್ರವೂ ರಂಗ. ಹೌದು. ಆದರೆ ಚಿತ್ತಾಕರ್ಷಕವಾದಂತಹ ಒಂದು ವಸ್ತು ಆಗತ್ತೆ ಅದು. ಹೌದು. ವಸ್ತು ಚಿತ್ತಾಕರ್ಷಕ ಆಗಬೇಕಿದ್ರೆ ಅಲ್ಲಿ ಬಣ್ಣ ಹಾಕಬೇಕು. ಹೌದು. ಈಗ ನಾಟ್ಯದಲ್ಲಿ ನಾವು ಬಣ್ಣ ಹಾಕ್ತೇವೆ, ಯಾವುದಕ್ಕೆ ಬಣ್ಣ ಹಾಕ್ತೇವೆ ಎನ್ನುವುದು ಮುಖ್ಯ. ಈಗ ಚಿತ್ರಗಾರನಿಗೆ ಒಂದು ಒಳ್ಳೆಯ ಕಾಗದ ಬೇಕು, ಅಥವಾ ಒಂದು ಕ್ಯಾನ್ವಾಸ್ ಬೇಕು. ಕ್ಯಾನ್ವಾಸ್ ಇದ್ದರೆ ಅವನು ತನ್ನ ಇಷ್ಟ ಬಂದ ಹಾಗೆ ಅದರಲ್ಲಿ ರೇಖೆಗಳನ್ನು, ಉಪರೇಖೆಗಳನ್ನೆಲ್ಲ ಬಿಡಿಸ್ತಾ ಅದರ ಮಧ್ಯದಲ್ಲಿ ಬಣ್ಣ ತುಂಬುತ್ತಾ ಅದಕ್ಕೊಂದು ಜೀವ ಕೊಡ್ತಾನೆ. ಆವಾಗ ಅದು ಚಿತ್ತಾಕರ್ಷಕವಾಗತ್ತೆ. ಇದೇ ತರ್ಕ ಇಲ್ಲೂ ಇದೆ, ನಾವು ಗಮನಿಸಬೇಕಾದ್ದು. ನಾಟ್ಯದಲ್ಲೂ ಕೂಡ ಅದು ರಂಗಭೂಮಿಯಲ್ಲಿ ಪ್ರದರ್ಶನಗೊಳ್ಳುವ ಒಂದು ವಸ್ತು. ಅದು ಆ ವಸ್ತುವಿಗೆ ರಂಗಭೂಮಿಯಲ್ಲಿ ಪ್ರದರ್ಶನಗೊಳ್ಳತ್ತೆ ಅಂದರೆ ರಂಗವನ್ನು ಹಾಕಬೇಕಲ್ಲ, ರಂಗು, ಬಣ್ಣವನ್ನು ಹಾಕಬೇಕಾಗಿದೆ. ನಟರು, ಗಾಯಕರು ಎಲ್ಲ ಸೇರಿ ಒಂದು ಬಣ್ಣವನ್ನು ಕೊಡ್ತಾ ಬರ್ತಾರೆ. ಹಾಗೆ ಬಣ್ಣವನ್ನು ಕೊಡುವುದಕ್ಕೆ ಇರುವ ವಸ್ತು ಏನಿದೆ ಅದನ್ನು ವಸ್ತು ಶಬ್ದದಿಂದಲೂ ಕರೆದಿದ್ದಾರೆ. ವಸ್ತು ಬೇಕು, ವಸ್ತು ಇಲ್ಲದೆ ಬಣ್ಣ ಕೊಡೋಕ್ಕಾಗಲ್ಲ. ಆ ವಸ್ತುವನ್ನು ಒಂದು ಪಾರಿಭಾಷಿಕವಾಗಿ ಹೇಳಿದ್ದು ಇತಿವೃತ್ತಂ ಅಂತ. ನಾಟ್ಯ ಅಂದರೆ ಏನು ಅಂತ ಚರ್ಚೆ ಮಾಡುವಾಗ ಲೋಕವೃತ್ತಂ ಅಂತ ನಾವು ಹೇಳಿ ಆಯ್ತು. 3 ಲೋಕಗಳಿಗೆ ಸಂಬಂಧಪಟ್ಟ ಲೋಕವೃತ್ತ, ಜನರ ನಡವಳಿಕೆ, ಲೋಕದಲ್ಲಿರುವ ಒಂದು ಸಂಗತಿ ಅಂತ. ರಂಗಭೂಮಿಯಲ್ಲಿ ಜೀವನಕ್ಕಿಂತ ಬೇರೆ ಏನೂ ಇಲ್ಲ. ನಾವು ಇದನ್ನು ಗಮನಿಸಿದ್ದೇವೆ, ಇದನ್ನೆಲ್ಲ ವಿಚಾರ ಮಾಡಿ. ಆದರೆ ಅದನ್ನು ಇತಿವೃತ್ತಂ ಎಂಬ ಪದದಿಂದ ಹೇಳ್ತಾ ಇದ್ದಾರೆ. ಗಮನಿಸಬೇಕಾದ ಅದು ಇತಿವೃತ್ತ ಅದು ಅಂತ. ಲೋಕವೃತ್ತ ಲೋಕದಲ್ಲಿ ನಡೆದಿದೆ, ಅದು ಹೇಗೆ ನಡೆದಿದೆ ಎನ್ನುವುದನ್ನು ನೀವು ನಿರ್ವಚನ ಮಾಡಿದಂತೆ ಭಿನ್ನ ಭಿನ್ನವಾಗಿ ಕಾಣುತ್ತೆ. ಈಗ ಒಂದು ಕಾರು ಹರಿದು ಅಪಘಾತ ಸಂಭವಿಸಿ ಯಾವುದೋ ಒಬ್ಬನ ದುರ್ಮರಣವಾಗತ್ತೆ, ಇದು ವೃತ್ತ. ಇದು ಹೇಗೆ ನಡೆದಿದೆ ಅಂತ ನೀವು ಹೇಗೆ ಊಹಿಸ್ತೀರಿ?
ಅಗತ್ಯಕ್ಕಿಂತ ಹೆಚ್ಚಿನ ವೇಗದಲ್ಲಿ ಕಾರು ಬಂತು. ರಸ್ತೆ ದಾಟುವ ಮನೆಗೆ ಕಾರಿನ ವೇಗದ ನಿರ್ಣಯ ಆಗಲಿಲ್ಲ. ದಾಟುವುದಕ್ಕೆ ಅವನ ಕಾಲು ಅನುಕೂಲಿಸಲಿಲ್ಲ. ಮಧ್ಯದಲ್ಲಿ ಕಾಲು ಜಾರಿ ಬಿದ್ದ. ಕಾರು ಅವನ ಮೇಲೆ ಹರಿದು ಸಾಗಿತು. ಆದ್ದರಿಂದ ಪ್ರಾಣವನ್ನು ಕಳ್ಕೊಂಡ. ನೋಡಿ, ಬೇರೆ 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 ವಿವರಗಳನ್ನು ಕೊಡಬಹುದು. ಹೌದು. ಈ ವಿವರಗಳೆಲ್ಲ ಎಂದರೆ ಹೇಗೆ ನಡೆಯಿತು ಎನ್ನುವುದಕ್ಕೆ ವಿವರಣೆ. ಆ ನಡೆಯಿತು ಎನ್ನುವುದು ಸಂಗತಿ ಮಾತ್ರ. ಆದ್ದರಿಂದ ಇತಿವೃತ್ತಂ ಎನ್ನುವುದನ್ನು ನಾವು ಗಮನಿಸಬೇಕು. ವೃತ್ತಂ ಲೋಕೆ ವೃತ್ತಂ, ಇದು ನಡೆದಿದೆ. ಇತಿ ಈ ರೀತಿಯಾಗಿ, ಇತಿ ಎಂಬ ಅವ್ಯಯ ಈ ರೀತಿಯಾಗಿ, ಇತಿ ವೃತ್ತಂ ಇದು ಹೀಗೆ ನಡೆದಿದೆ ಅಂತ ಒಬ್ಬ ನಾಟಕಕಾರ, ನಾಟ್ಯವನ್ನು ಏರ್ಪಡಿಸುವವನು ಅದಕ್ಕೆ ಬಣ್ಣ ಹಾಕ್ತಾ ಹಾಕ್ತಾ ರೂಪ ಕೊಡ್ತಾನೆ, ಸನ್ನಿವೇಶಗಳು. ಅದರಿಂದ ಏನಾಯಿತು, ನಾಟ್ಯ ಯಾವುದು ಅಂತ ಕೇಳಿದರೆ ಇತಿವೃತ್ತಂ. ಲೋಕವೃತ್ತವಾಗಿತ್ತು, ಅದು ಕೇವಲ ಸಂಗತಿಯಾಗಿತ್ತು. ಅದು ಇವನ ಕಲ್ಪನೆ, ಪ್ರತಿಭೆ, ಪರಿಶ್ರಮ, ಶಿಲ್ಪ ಎಲ್ಲವನ್ನು ಬಳಸಿಕೊಂಡು ಅದಕ್ಕೆ ಇತಿ ವೃತ್ತಂ, ಅದು ಹೀಗೆ ನಡೆದಿದೆ ಅಂತ ತನ್ನ ಬಣ್ಣವನ್ನು ಅದು ಪಡ್ಕೊಡುತ್ತದೆ. ಆವಾಗ ಏನಾಯಿತು ಅಂದರೆ, ನಾನು ಆ ರೂಪಕ ಎಂಬುದಕ್ಕೆ ಹತ್ರ ಬರ್ತಾ ಇದ್ದೇನೆ. ಇತಿವೃತ್ತವೇ ರೂಪಕವಾಗತ್ತೆ ಅಂತ. ಇತಿವೃತ್ತ ಕೇವಲ ವೃತ್ತವಾದರೆ ರೂಪಕ ಆಗಬೇಕು ಅಂತಿಲ್ಲ. ರೂಪಕದ ಕಚ್ಚಾ ಪದಾರ್ಥ ಮಾತ್ರ ಆಗಿರುತ್ತೆ ಅದು. ಅದು ಪಕ್ಕಾ ಪದಾರ್ಥ ಆಗಬೇಕಿದ್ರೆ ರೂಪ ಕೊಡಬೇಕು, ರೂಪವನ್ನು ಕೊಡಬೇಕು. ಆದ್ದರಿಂದ ಇತಿವೃತ್ತ ಅಂತ ಹೇಳಿದ್ರು. ಇತಿವೃತ್ತವೇ ನಾಟ್ಯ, ಬೇರೆ ಯಾವುದೂ ಅಲ್ಲ. ಇತಿವೃತ್ತ. ಈ ಇತಿ ಎಂಬಲ್ಲಿ ಒಂದು ಸಂವಿಧಾನ ಮನಸ್ಸಿಗೆ ಬರುತ್ತೆ, ಗಮನಿಸ್ಬೇಕು. ಹೀಗೆ ಅಂತ. ಈಗ ಅಡಿಗೆ ಮಾಡಿದವರ ಹತ್ರ ಕೇಳಿದ್ರೆ ನೀವು ಹೇಗೆ ಮಾಡಿದ್ರಿ, ಹೀಗೆ ಮಾಡಿದೆ ಅಂತ. ಪಾತ್ರವನ್ನು ಇಟ್ಟು ಅದಕ್ಕೆ ನೀರನ್ನು ಸುರಿದು ಅದು ಈ ರೀತಿ ಮಾಡಿದೆ ಅಂತ ಹೇಳ್ತಾರ ಅವರು. ಇತಿ ಅಲ್ಲಿ ಇತಿ ಹೀಗೆ ಪಾಕ ಮಾಡಿದೆ, ಅವಾಗ ಇತಿಪಾಕ ಆಯ್ತು ಅಲ್ವಾ. ಇತಿವೃತ್ತ ಆಯಿತು, ಪಾಕದ ಇತಿವೃತ್ತ ಆಯಿತು. ಹಾಗೆ ಈ ಪ್ರಪಂಚದಲ್ಲಿರುವ ಸಂಗತಿಯನ್ನ ನಾಟ್ಯ ಹೇಗೆ ಮಾಡಿದ್ರಿ ಅಂತ ಕೇಳಿದ್ರೆ ಇತಿವೃತ್ತಂ ಅಂತ. ಅದಕ್ಕೆ ಹೀಗೆ ಸಂಭವಿಸಿತು ಅಂತ. ಸಂಭವವನ್ನು ಯಾರೂ ನಿರಾಕರಣೆ ಮಾಡೋಕ್ಕಾಗೋಲ್ಲ. ಲೋಕವೆಂಬುದು ಇಂತಹ ಲಕ್ಷೋಪಲಕ್ಷ ಸಂಭವಗಳ ಒಂದು ಮೊತ್ತ. ಸಂಭವ, ಹ್ಯಾಪನಿಂಗ್ ಅಲ್ಲಿರೋದು, ಘಟನೆ ಇದೆ. ಈ ಸಂಭವ ಯಾಕೆ ಸಂಭವಿಸಿತು, ಹೇಗೆ ಸಂಭವಿಸಿತು ಅಂತ ಬಂದಾಗ, ಯಾಕೆ ಸಂಭವಿಸಿತು ಎನ್ನುವುದು ಅದು ಪ್ರಮಾಣದ ವಿಷಯ. ಯಾಕೆ ಸಂಭವಿಸಿತು, ಹೇಗೆ ಸಂಭವಿಸಿತು ಎನ್ನುವುದು ನಾಟ್ಯದ ವಿಷಯ. ನಾಟ್ಯದಲ್ಲಿ ಪ್ರಮಾಣ ಇಲ್ಲ ಅಂತಲ್ಲ, ಪ್ರಮಾಣ ಇಲ್ಲಿ ಆಡು ಅದು ಪರಿಕರ. ಪ್ರಮಾಣ ಅಲ್ಲಿ ಪ್ರಮಾಣ ಮುಖ್ಯ. ಯಾಕೆ ಸಂಭವಿಸಿತು ಅಂತ ಕೇಳಿದ್ರೆ ಅದು ಪ್ರಮಾಣ, ಅದು ನ್ಯಾಯಾಲಯದ ವಿಷಯ. ನ್ಯಾಯದ ವಿಷಯ. ಇದು ರಂಗದ ವಿಷಯ. ಇತಿವೃತ್ತಂ, ಇದು ಹೀಗೆ ಸಂಭವಿಸಿತು. ಈಗ ನೋಡಿ, ಘಟನೆಗೆ ಇತಿವೃತ್ತವಾಗುವಾಗ ಅದಕ್ಕೆ ನಾವು ರೂಪ ಕೊಟ್ಟ ಹಾಗಾಯ್ತು. ರೂಪ ರೂಪತ್ತು ರೂಪಕಂ. ನೋಡಿ, ಆ ಸೂತ್ರದಲ್ಲಿ ರೂಪದ ಆರೋಪ ಇದೆ ಅಲ್ಲಿ. ಈಗ ಒಂದು ಘಟನೆ ಆಗುವಾಗ ಅದಕ್ಕೆ ರೂಪ ಇಲ್ಲ ಅಂತ ಅನ್ನಬಾರ್ದು, ರೂಪ ಇದೆ. ಅದು ಭಗವಂತ ಕೊಟ್ಟ ರೂಪ. ಆ ರೂಪ ಎಲ್ಲರಿಗೂ ಕಾಣಬೇಕು ಅಂತಿಲ್ಲ, ಕಾಣದೇ ಇರಬಹುದು. ಆದರೆ ನಾವೇ ಅದನ್ನು ಪುರುಷ ಪ್ರಯತ್ನಪೂರ್ವಕವಾಗಿ ನಾವು ರೂಪ ಕೊಡಬಹುದು. ಆಗ ರೂಪ ಕೊಟ್ಟಾಗ ಅದು ರೂಪಕವಾಗತ್ತೆ. ಒಂದು ಸೃಷ್ಟಿ ಸಹಜವಾದ ಘಟನೆ, ಅದೊಂದು ನೈಸರ್ಗಿಕವಾದಂತಹ ಒಂದು ಸಂಭವ, ಅದು ಹೀಗೆ ಸಂಭವಿಸಿತು ಅಂತ ಅದರ ಪ್ರಕಾರಗಳನ್ನೆಲ್ಲ ಒಂದು ಸಂವಿಧಾನವನ್ನು ನಾವು ಚಿತ್ರಣ ಮಾಡಿದಾಗ ಏನಾಯಿತು ಅಂತಂದರೆ, ಸಂವಿಧಾನದಿಂದ ಒಳಗೊಂಡ ವಸ್ತು, ಅದೇ ಇತಿವೃತ್ತ. ಅದಕ್ಕೆ ರೂಪ ಬಂತಾಗ, ಈ ರೂಪ ಬಂದಿದ್ದರಿಂದ ರೂಪ ಆರೋಪಾತ್, ರೂಪವನ್ನು ಹುಟ್ಟಿಸಿದ್ದರಿಂದ, ರೂಪವನ್ನು ಒದಗಿಸಿದ್ದರಿಂದ, ರೂಪ ಇದೆ ಅಂತ ಭಾವಿಸಿದ್ದರಿಂದ. ನೀವು ಹೇಗೂ ತಗೊಳ್ಳಿ ಅದನ್ನ, ಬೇರೆ ಬೇರೆ ಸಿದ್ಧಾಂತಗಳ ಹಿನ್ನೆಲೆಯಲ್ಲಿ ನಾನು ಕೊಟ್ಟ ವಿವರಣೆ ಇತ್ತು. ರೂಪ ಇದೆ ಅಂತ ಭಾವಿಸಿದ್ದರಿಂದ ರೂಪಾತ್ತು ರೂಪಕಂ. ಈಗ ರೂಪ ಅಂದ್ರೆ ಏನು ಅಂತಂದ್ರೆ ಬಣ್ಣ ಅಂತ ಹೇಳ್ತಾರೆ, ಆಕೃತಿ ಅಂತ ಹೇಳ್ತಾರೆ, ಬೇರೆ ಬೇರೆ ಅರ್ಥಗಳಿದೆ ರೂಪ ಶಬ್ದಕ್ಕೆ. ಅದು ಏನು ಅಂತಂದ್ರೆ ಅದಿದ್ದಾಗ ಇದೆ ಅಂತ ಚೆನ್ನಾಗಿ ಗೊತ್ತಾಗತ್ತೆ, ಅಥವಾ ಕಣ್ಣು ಗ್ರಹಿಸುವ ಹಾಗಾಗತ್ತೆ. ಈಗ ನೀರು, ತಿಳಿಯಾದ ನೀರಿದೆ ಅಂತಂದ್ರೆ ಮುಟ್ಟಿದ್ರೆ ಗೊತ್ತಾಗತ್ತೆ, ಇಲ್ಲದ್ರೆ ಗೊತ್ತಾಗಲ್ಲ ಅಲ್ವಾ. ಅದಕ್ಕೆ ಆ ಸ್ವಲ್ಪ ಮಟ್ಟಿಗೆ ಬಣ್ಣ ಬಿದ್ದರೆ, ಈಗ ಮಜ್ಜಿಗೆ ಇದೆಯಾ ಅಂತ ಕೇಳಿದ್ರೆ ಗೊತ್ತಾಗತ್ತೆ, ಬಿಳಿ ಬಣ್ಣದಲ್ಲಿ ಇರುತ್ತೆ. ಆ ಬಣ್ಣವೇ ಅದನ್ನ ರೂಪಿಸಿ ಬಿಡುತ್ತೆ. ರೂಪ ಇರೋದ್ರಿಂದ ರೂಪಣ ಆಯ್ತು ಅಲ್ವಾ. ಅದೇ ತಿಳಿಯಾದ ನೀರು, ಅದಕ್ಕೆ ರೂಪ ಇಲ್ಲ ಅಥವಾ ಇರುವ ರೂಪ ಕಾಣೋಲ್ಲ, ಆದ್ರಿಂದ ಅದಕ್ಕೆ ಏನಾಗತ್ತೆ, ಇದೆ ಅಂತ ಗೊತ್ತಾಗೋಲ್ಲ. ಈಗ ರೂಪದ ಆರೋಪ ಬೇಕು, ಅದರ ರೂಪ ಅಲ್ಲಿ ಸಂಭವಿಸಬೇಕು. ಅಲ್ಲಿರುವ ರೂಪದ ಒಂದು ಸಂಬಂಧದಿಂದಾಗಿ
ರೂಪಕ ಆಯಿತು. ಆಹಾಹಾಹಾ. ಈಗ ಇತಿವೃತ್ತ, ನಾವೊಂದು ಘಟನೆ ನಡೆದಿದೆ, ಅದಕ್ಕೆ ನಾವು ಹೀಗೆ ನಡೆದಿದೆ ಅಂತ ಅದರ ಪ್ರಕಾರವನ್ನು ನಿರ್ಣಯ ಮಾಡಿ ಅದರ ಪ್ರಕಾರವನ್ನು ಜೀವಂತಗೊಳಿಸಿ. ಈಗ ನಾಟ್ಯವೆಂಬುದು ಒಂದು ಜೀವಂತವಾದ ಒಂದು ವಸ್ತು ಅಲ್ವಾ, ಹೌದು ಹೌದು ಹೌದು. ಅದು ಜೀವಂತಗೊಳಿಸಿ ನಾವು ಇಟ್ಟಾಗ ಅದಕ್ಕೊಂದು ರೂಪ ಬಂತು. ರೂಪ ಬಂದಿದ್ದರಿಂದ ಅದು ರೂಪಕವಾಯಿತು, ರೂಪಾಶ್ರಯವಾಯಿತು, ರೂಪಕ. ಈಗ ಒಂದು ಆಶಯಕ್ಕೆ ರೂಪ ಕೊಡೋದು ಹೇಗೆ? ನಾವು ನಿತ್ಯ ಜೀವನದಲ್ಲಿ ಅದನ್ನು ಅನುಭವಿಸ್ತೇವೆ. ನಮ್ಮ ಇಂಗಿತಕ್ಕೆ, ಆಶಯಕ್ಕೆ ನಾವು ರೂಪ ಕೊಡ್ತಾನೇ ಇರ್ತೇವೆ. ಹೌದು ಹೌದು ಹೌದು. ರೂಪ ಕೊಡೋದು ಹೇಗೆ? ಮಕ್ಕಳಿಗೆ ಈ ಕೌಶಲ ಇಲ್ಲದೆ ಇದ್ದಾಗ ಅದು ಇದು ಅಂತೆಲ್ಲ ಆಗೋದು ಗಮನಿಸಬೇಕು. ಅವರಿಗೆ ಆಶಯ ಇದೆ, ರೂಪ ಕೊಡ್ಲಿಕ್ಕೆ ಆಗೋದಿಲ್ಲ. ನಿಜವೇ. ರೂಪ ಕೊಡ್ಲಿಕ್ಕೆ ಆಗದೆ ಇದ್ದ ಅದು ಇದು ಅಂತ ಹೇಳ್ತಾರೆ. ಹೌದು ಹೌದು. ಅದೇ ಒಬ್ಬ ಕುಶಲಿ ಆದರೆ ಅವನ ಆಶಯಕ್ಕೆ ರೂಪ ಕೊಟ್ಬಿಡ್ತಾನೆ. ನಿಜವೇ. ಎಷ್ಟೋ ಸಾರಿ ಶಬ್ದ ಪ್ರಯೋಗವೇ ಇಲ್ಲ, ಅದು ಅವನಿಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಕಾವ್ಯಗಳೆಲ್ಲ ಮೂಡು ಬರೋದು ಹೀಗೆ. ಆದ್ದರಿಂದ ಹಾಗಾಗಿ ರೂಪ ಕೊಡುವ ಕೆಲಸವೇ ಇಲ್ಲಿ ಎಲ್ಲ ಕಲೆಯಲ್ಲಿ ನಡೆಯೋದು. ಆದ್ದರಿಂದ ಕಲೆ ಅಂತಂದರೆ ಅದು ರೂಪದ ಕಲೆ, ರೂಪವನ್ನು ಕೊಡುವ ಕಲೆ, ಈ ರಂಗವೆಂಬುದು. ಆದ್ದರಿಂದ ರೂಪಕ ಎಂಬ ಹೆಸರು ಬಂತ ಅದಕ್ಕೆ. ರೂಪಾಶ್ರಯವಾಗತ್ತೆ. ವಸ್ತುತಃ ರೂಪ ಇಲ್ಲದೇ ಇದ್ದರೂ ಅಥವಾ ಇರುವ ರೂಪ ಕಾಣದೇ ಇದ್ದರೂ ಎಲ್ಲರೂ ಕಾಣುವಂತಹ, ಎಲ್ಲರೂ ನೋಡಬೇಕಾದ ರೂಪ ಕೊಡ್ತೇವೆ. ಆದ್ದರಿಂದ ರೂಪಕ ಆಯಿತು. ಯಾಕೆ ಈ ಮಾತನ್ನು ಹೇಳಬೇಕು ಅಂದರೆ, ರೂಪ ಇರೋದಕ್ಕೂ ರೂಪ ಕೊಡ್ತೇವೆ ನಾವು, ರೂಪ ಇರದೇ ಇರೋದಕ್ಕಲ್ಲ. ರೂಪ ಇರೋದಕ್ಕೂ ರೂಪವನ್ನು ಕೊಡ್ತೇವೆ. ಅಂದರೆ ಆ ರೂಪ ಹಾಗಿದೆ, ಆದರೆ ಅದು ಹೀಗಿರಬೇಕು ಅಂತ. ಅಲ್ಲೊಂದು ವಿಧಾನದಲ್ಲಿ ಕೌಶಲ ಇದೆ, ವಿಧಾನದಲ್ಲಿ ಒಂದು ಅಪೇಕ್ಷೆ ಇದೆ. ಈ ವಿಧಾನದ ಅಪೇಕ್ಷೆ ಕೌಶಲಗಳಿಂದ ನಾವು ಅದು ರೂಪ ಕೊಟ್ಟಾಗ ರೂಪ ಇದ್ದ ವಸ್ತುವಿಗೂ ರೂಪ ಕೊಡಬೇಕಾಗತ್ತೆ, ರೂಪವೇ ಇಲ್ಲದೇ ಇದ್ದ ವಸ್ತುವಿಗೂ ರೂಪ ಕೊಡಬೇಕಾಗತ್ತೆ. ಅದಕ್ಕೆ ವಸ್ತುನೇತ ರಸಗಳನ್ನ ಅಷ್ಟು ಸ್ಪಷ್ಟವಾಗಿ ರೂಪಕದ ಸಂವಿಧಾನದಲ್ಲಿ ಹೇಳ್ತಾರೆ ಅಂತ. ಆದ್ದರಿಂದ ಇದು ಒಂದು ಅಂಶ. ಈಗ ವಸ್ತು ಎನ್ನುವುದು ಅದರ ಕ್ಯಾನ್ವಾಸ್ ಇದ್ದ ಹಾಗೆ. ರೇಖೆ, ಉಪರೇಖೆಗಳು, ಅದರ ಒಂದು ವರ್ಣ, ಬಣ್ಣ, ಅದರ ಗಾಢತೆ, ಅದರ ವಿರಳತೆ, ಎಲ್ಲದರ ಮೇಲೆ ಅದಕ್ಕೊಂದು ರೂಪ ಬರುತ್ತೆ. ರೂಪ ಬಂದಾಗ ಇದೊಂದು ಬಹಳ ಸೊಗಸಾದ ಚಿತ್ರ ಆಯಿತು ಅಂತ ನಾವು ಅಂದುಕೊಳ್ತೇವೆ. ಇದು ಒಂದು ವಿಧಾನದ ರೂಪ ಅಂತ ಆಯಿತು. ಈಗ ಅದು ರೂಪ ಪಡ್ಕೊಳ್ತಾ ಯಾವುದು ಒಬ್ಬನಿಗೆ ಒಂದು ಪ್ರಾಶಸ್ತ್ಯ ಬರುತ್ತೆ. ಆ ಪ್ರಾಶಸ್ತ್ಯ ಯಾವುದರಿಂದ ಬಂತು ಅಂತ ಕೇಳಿದರೆ, ಕೊನೆಗೆ ಅದರ ಫಲ ಏನಿದೆ ಅದನ್ನು ನಾವು ಹಿಡ್ಕೊಂಡ. ಆ ಫಲವನ್ನು ಅವನು ಹಿಡ್ಕೊಳ್ತಾ ಇರೋದ್ರಿಂದ ಅವನು ಪ್ರಧಾನ ಆದ. ಬಹಳ ಇಡೀ ಆ ಘಟನೆಯ ಉದ್ದಕ್ಕೂ ಒಬ್ಬ ಬಹಳ ಜವಾಬ್ದಾರಿಯಿಂದ ವರ್ತಿಸಿದರೂ ಕೊನೆಗೆ ಅವನಿಗೆ ಫಲ ಇಲ್ಲ ಅಂತಂದರೆ ಅವನಿಗೆ ಅವಧಿ ಹೆಚ್ಚಿದೆ, ಅಷ್ಟು ಬಿಟ್ಟರೆ ಪ್ರಧಾನ ಅಲ್ಲ. ಆದ್ದರಿಂದ ಅವನನ್ನು ನಾಯಕ ಅಂತ ಹೇಳೋಣ, ನೇತಾ, ನಾಯಕ ಅಂತ ಬಂದದ್ದು ಏನು ಅಂದರೆ ಫಲಸ್ವಾಮಿ. ಸಿನಿಮಾಗಳಿಗೂ ಕೂಡ ಇದೇ ಬಂದಿದೆ, ಆಶ್ರಯ ಅಂತ ಗೊತ್ತಾಗ್ತದೆ. ಈಗ ನೇತಾ, ನಾಯಕ ಅಂತಂದ್ರೆ ಏನು ಅಂದರೆ ಫಲಭಾಗ್, ಫಲಾನುಭವ ಮಾಡುವವನವನು, ಫಲಭಾಗಿಯಾಗಿರ್ತಾನೆ. ಆ ಫಲಸ್ವಾಮ್ಯ ಯಾರಿಗಿದೆ ಅಂತ ಕೇಳಿದರೆ ಅಂಥವನನ್ನು ನಾವು ನೇತಾ ಅಂತ, ನಾಯಕ ಅಂತ ಹೇಳ್ತೇವೆ. ಈಗ ಘಟನೆಗಳೆಲ್ಲ ನಾಯಕನ ಸುತ್ತೂ ಇರಬೇಕು. ಜೀವನದಲ್ಲಿ ಹಾಗೆ ಇರತ್ತೆ ಅಂತ ಹೇಳೋಕ್ಕಾಗಲ್ಲ. ಎಷ್ಟೋ ಘಟನೆಗಳಿರುತ್ತೆ. ಆವಾಗ ಇತಿವೃತ್ತ ಮಾಡುವಾಗ, ವೃತ್ತವನ್ನು, ಲೋಕವೃತ್ತವನ್ನು ಇತಿವೃತ್ತ ಮಾಡುವಾಗ ನಾಯಕನಿಗೆ ಸಂಬಂಧಪಟ್ಟ ಘಟನೆಗಳನ್ನು ಮಾತ್ರ ಆಯ್ಕೆ ಮಾಡ್ಕೊಳ್ತೇವೆ. ಇಲ್ಲಿ ಆಯ್ಕೆ ಇದೆ, ನಿರಾಕರಣೆ ಇದೆ. ಅದು ಬೇಡ, ಅದು ಲಗತ್ತಾಗೋಲ್ಲ, ಅದು ಇವನಿಗೆ ಸಂಬಂಧಪಟ್ಟಿಲ್ಲ, ಬೇಡ ಅಂತ ಹೇಳೋದು. ಬದುಕಿನಲ್ಲಿ ಹಾಗಲ್ಲ. ಯಾರ ನಾಯಕನೂ ಆಗಬಹುದು, ಯಾರ ಪ್ರತಿನಾಯಕನೂ ಆಗಬಹುದು, ಏನೂ ಆಗಬಹುದು. ಈಗ ಉದಾಹರಣೆಗೆ ಜಟಾಯು ಸೀತೆಯ ರಕ್ಷಣೆಗಾಗಿ ತನ್ನ ವಾರ್ಧಕ್ಯದಲ್ಲಿ ಧಾವಿಸಿ ಬರ್ತಾನೆ, ರಾವಣನ ಮೇಲೆ ಆಕ್ರಮಣ ಮಾಡ್ತಾನೆ. ಸಾವಿರಾರು ವರ್ಷ ಆಗಿದೆ ಅವನಿಗೆ. ಸಾವಿರಾರು ವರ್ಷ ಜಟಾಯು ಎಷ್ಟು ಹಣ್ಣು ತಿಂದ? ಇದು ಸಂಗತಿ ಅಲ್ವಾ? ಹಣ್ಣು ತಿಂದೇ ಇರೋದಕ್ಕೆ ಸಾಧ್ಯ ಇತ್ತಾ? ಇಲ್ಲ. ಹಣ್ಣು ತಿಂದ, ಚಿಗುರನ್ನ ತಿಂದ, ಹಾರಿದ, ಎಷ್ಟು ವಿಷ್ಠ ಅದನ್ನ ಮಾಡಿದ. ಯಾವುದು ನಮಗದು ಬೇಕಾಗೋಲ್ಲ. ಅವರಲ್ಲಿ ಇದೆ, ಘಟನೆ ಆಗಿದೆ, ಆ ಘಟನೆಗಳನ್ನ ನಾವು ನಿರಾಕರಣೆ ಮಾಡ್ತೇವೆ. ಸೀತೆಯ ರಕ್ಷಣೆಗೆ ಧಾವಿಸಿ ಬರುವ ಅವನ ಒಂದು ಪ್ರಾಮಾಣಿಕವಾಗಿ ಆ ನ್ಯಾಯ ನಿಷ್ಠುರತೆ ಇದೆಯಲ್ಲ, ಅದಕ್ಕಾಗಿ ತನ್ನ ತಲೆಯನ್ನು ಅರ್ಪಿಸುವ ಅವರ ತ್ಯಾಗ ಇದೆಯಲ್ಲ, ಅದಕ್ಕೆ ಇದು ಯಾವುದು ಬೇಕಾಗಿಲ್ಲ. ಯಾವ ಮರದ ಎಷ್ಟು ಹಣ್ಣು ತಿಂದ ಎನ್ನುವ ವಿವರವೇ ಬೇಕಾಗಿಲ್ಲ. ಅವಾಗ ಅದನ್ನು ನಾವು ನಿರಾಕರಣೆ ಮಾಡ್ತೇವೆ. ಅದು ನಾಯಕನ ಸುತ್ತ ಇದ್ರೂ ಅದಕ್ಕೆ ಪ್ರಾಮುಖ್ಯ ಇಲ್ಲ, ಫಲದ ಜೊತೆಗೆ ಸಂಬಂಧ ಇಲ್ಲ. ಸೀತಾರಕ್ಷಣೆಯ ಒಂದು ಆ ಕಾರ್ಯದ ದೃಷ್ಟಿಯಿಂದ ಅದಕ್ಕೆ ಮಹತ್ವ ಇಲ್ಲ. ನಾವು ಆವಾಗ ಏನಾಗ್ತದೆ, ಅದು ರೂಪಕ್ಕೆ ಬರೋಲ್ಲ, ರೂಪಕಕ್ಕೆ ಸೇರೋಲ್ಲ. ರೂಪಕ್ಕೆ ಯಾವುದು ಬರೋಲ್ವೋ ಅದು ರೂಪಕ್ಕೆ ಸೇರೋದಿಲ್ಲ. ಇನ್ನು ರೂಪ ಎಂಬ ಶಬ್ದದಿಂದಲೇ ಹೇಳೋದಕ್ಕೆ ಏನು ಕಾರಣ? ಬೇರೆ ಶಬ್ದಗಳಿಂದ ಹೇಳ್ಬೋದು. ರೂಪಕ ಶಬ್ದ
ಎಷ್ಟು ಅದ್ಭುತವಾದ ಶಬ್ದ ಅಂತಂದರೆ, ಇತ್ತೀಚಿನ ನಮ್ಮ ಕಾವ್ಯ ವಿಮರ್ಶೆಯಲ್ಲಿ ಈ ರೂಪಕ ಅನ್ನೋದು ಬೇಕೆ ಒಂದು ಅಲಂಕಾರ ಆಗಿಬಿಟ್ಟಿದೆ. ಹೌದು ಹೌದು ಅಲಂಕಾರ ಆಗಿದೆ, ಅಲಂಕಾರ, ಅದಲ್ಲ ಹೌದು. ಅದಲ್ಲ. ನಿಜವಾಗಿ ಕಥಾ ಸಂವಿಧಾನಕ್ಕೆ ಇರಬೇಕಾದ ಶಬ್ದ ಅದು. ಹೌದು ಹೌದು ಅದನ್ನು ಹೆಚ್ಚು ಪ್ರಚಲಿತಗೊಳಿಸಿದವನು ಭರತ. ನಿಜವೇ. ಅದಕ್ಕೊಂದು ತಾತ್ಪರ್ಯವಿದೆ. ರೂಪಂ ದೃಶ್ಯತಯೋಚ್ಯತೆ. ರೂಪ ಅಂದರೆ ಅದು ದೃಶ್ಯತಾ ಇದೆ. ನಾವು ಇದನ್ನು ದೃಶ್ಯ ಕಾವ್ಯ ಅಂತ ಹೇಳ್ತೇವೆ. ಹೌದು ಅದರ ದೃಶ್ಯತಾ ಅದು ನೋಡೋದಕ್ಕೆ ಯೋಗ್ಯ ಆಗೋದೇ ರೂಪದಿಂದ, ಹೌದು ಹೌದು ನಾವು ಕೊಟ್ಟ ರೂಪದಿಂದ. ಹೌದು ಹೌದು ಆದ್ದರಿಂದ ಅದು ನೋಡೋದಕ್ಕೆ ಯೋಗ್ಯ ಆಗೋದೇ ರೂಪದಿಂದ. ಆದ್ದರಿಂದ ರೂಪಕ ಅಂತ ಹೇಳಬೇಕು. ಹೌದು ರೂಪಾಶ್ರಯ, ರೂಪವನ್ನು ಉಂಟು ಮಾಡುವಂತಹದ್ದು ಅನೇಕ ವ್ಯುತ್ಪತ್ತಿಗಳನ್ನು ಹೇಳ್ಬೋದು ಇಲ್ಲಿ. ಹೌದು. ಶ್ರವ್ಯಕಾವ್ಯವೂ ಕೂಡ ದೃಶ್ಯಾವಹವಾಗುವಂತೆ ಮನಸ್ಸಿನಲ್ಲಿ ಕಲ್ಪಿತವಾದಾಗ ಅದು ರೂಪಕವೇ ಆಗತ್ತೆ. ಹೌದು, ಆದ್ದರಿಂದ ಹೌದು. ರೂಪಕ ಎಂಬ ಶಬ್ದವನ್ನೇ ಹೆಚ್ಚು ಬಳಸಬೇಕು. ಅದು ಕಾಣಿಸುತ್ತೆ ಅಂತ, ಅದು ತೋರಿಸುತ್ತೆ ಅಂತ. ಯಾವುದೋ ಇಂದ್ರಿಯಕ್ಕೆ ವಿಷಯವಾಗಬೇಕಾದ್ದನ್ನು ಇನ್ನೊಂದು ಇಂದ್ರಿಯಕ್ಕೆ ವಿಷಯವಾಗುವ ಹಾಗೆ ಮಾಡುತ್ತೆ. ಹೌದು ಹೌದು. ಆದ್ದರಿಂದ ರೂಪಂ ದೃಶ್ಯತೆಯ ಉಚ್ಯತೆ. ಈ ಹೊತ್ತಿಗೂ ಕೂಡ ರೂಪಕ ಎಷ್ಟು ಪ್ರಸ್ತುತವಾಗಿದೆ ಅನ್ನೋದನ್ನ ಈ ನಿಮ್ಮ ಮಾತುಗಳೇ ಹೇಳ್ತಾ ಇದೆ. ಈಗ ಇದನ್ನು ಗಮನಿಸಿದರೆ ನಿಮಗೇನಾಯ್ತು ಅಂದ್ರೆ, ರೂಪಕವೇ ನಾಟ್ಯ ಆಯ್ತು. ಹೌದು. ಅಂದ್ರೆ ರೂಪಕದ ಒಳಗೆ ಏನಿರಬೇಕು ಅನ್ನೋ ವಿಷಯ ಬೇರೆ. ನಾಟ್ಯ ಅಂದ್ರೆ ಯಾವುದು ಅಂದ್ರೆ ರೂಪಕ. ಹೌದು. ಅಂದ್ರೆ ಈ ರೂಪಕ ಅಂದ್ರೆ ಏನು? ಇತಿವೃತ್ತ. ಹೌದು. ಲೋಕವೃತ್ತವಾಗಿತ್ತು. ಈಗ ಈ ಒಬ್ಬ ನಾಟ್ಯ ಪ್ರಯೋಕ್ತೃವಿನ ಒಂದು ಪರಿಶ್ರಮದಿಂದ, ಪ್ರತಿಭೆಯಿಂದ ಇತಿವೃತ್ತವಾಗಿದೆ. ಇತಿವೃತ್ತವಾಗಿ ಅದು ಏನಾಗಿದೆ ಅಂದರೆ ರೂಪಕವಾಗಿ ನಾಟ್ಯವಾಗಿದೆ. ಆದ್ದರಿಂದ ರೂಪಕಂ ನಾಟ್ಯಂ ಎನ್ನುವ ಮಾತು ಅತ್ಯಂತ ಸಂಗತ, ಅದು ಸರಿಯಾದಂತಹ ಸಿದ್ಧಾಂತವೇ. ಆದರೆ ರೂಪಕದ ಒಳಗೆ ಏನೇನಿರಬೇಕು ಎನ್ನುವ ವಿಷಯ ಬೇರೆ. ಹೌದು, ಅದನ್ನು ಕೂಡ ಇತಿವೃತ್ತ ಅಂತಲೇ ಹೌದು, ಭರತ ಅದನ್ನ ಕರೀತಾನೆ ಅದೇ ಅನ್ನೋದು ಶಬ್ದದಿಂದ ನಮಗೆ ಹೇಳಿದ್ದಾರೆ. ಅದನ್ನ ಗೊತ್ತಾಗುತ್ತೆ. ನಾಟ್ಯದ ಶರೀರ ಅಂತ ಹೇಳ್ತಾರೆ. ಹೌದು 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 ಹೌದು. ಇತಿವೃತ್ತವೆಂಬುದು ನಾಟ್ಯದ ಶರೀರ. ಹೌದು. ಈಗ ನೋಡಿ, ಅದು ಒಂದು ರೂಪಕ ಭಾಷೆ. ಹೌದು ಹೌದು ಈಗ ಶರೀರ ಯಾವ ಸ್ಥಿತಿಯಲ್ಲೂ ಇರಬಹುದು. ನಿಜವೇ. ಮಲಗಿದಾಗಲೂ ಶರೀರ, ಎದ್ದು ಓಡಾಡುವಾಗಲೂ ಶರೀರವೇ, ಹ್ಮ್ ಮಾತಾಡುವಾಗಲೂ ಶರೀರವೇ, ಹ್ಮ್ ಊಟ ತಿಂಡಿ ಬೇರೆ ಬೇರೆ ವ್ಯವಹಾರಗಳನ್ನು ಮಾಡುವಾಗಲೂ ಶರೀರವೇ, ಹ್ಮ್ ಮರಣೋತ್ತರವೂ ಶರೀರವೇ. ಹೌದು. ಅದರಿಂದ ಇತಿವೃತ್ತ ಹಾಗೆ ಇರುತ್ತೆ. ಹ್ಮ್ ಆದರೆ ಹ್ಮ್ ಕೆಲವು ವೃತ್ತಿ ಪ್ರವೃತ್ತಿಗಳಿಂದ ಅದು ನಮಗೆ ಆಕರ್ಷಣೆ ಆಗುವಾಗ ಅಲ್ಲಿ ಏನಿರಬೇಕು ಅಂತ. ಹೌದು 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 ಈ ವೃತ್ತಿ ಪ್ರವೃತ್ತಿಗಳೆಲ್ಲ ಸಂಗತ ಆಗೋದು ಅಲ್ಲಿ. ಹೌದು ಹೌದು. ಹೌದು ಹೌದು ಪ್ರವೃತ್ತಿಯೂ ಬರಬೇಕು, ವೃತ್ತಿಯೂ ಬರಬೇಕು. ಹೌದು. ಹಾಗೆ ಸಂಗತವಾದಾಗ ಒಂದು ಜೀವಂತ ಶರೀರ ಆಗತ್ತೆ ಅದು. ನಿಜವೇ. ಹೌದು ಹೌದು ಅಷ್ಟೇ ಅಲ್ಲ, ಅನುಕೂಲವಾದ ಶರೀರ ಆಗತ್ತೆ. ಹೌದು. ನಮ್ಮನ್ನು ಎಲ್ಲಿಗೋ ಕರ್ಕೊಂಡು ಹೋಗುವ ಶರೀರ ಆಗತ್ತೆ. ನಾಯಕ ನಮ್ಮನ್ನು ಎಲ್ಲಿಗೋ ನಮ್ಮನ್ನು ನಯನ ಮಾಡುವ, ಕರೆದುಕೊಂಡು ಹೋಗು ತಲುಪಿಸುವ ಶರೀರ ಆಗತ್ತೆ. ಹೌದು. ಆದ್ದರಿಂದ ಹಾಗಾಗಬೇಕು. ಅದಕ್ಕಾಗಿ ಇದೆಲ್ಲ ಶರೀರ ವಿಶೇಷಣ ಅಂದರೆ ಇತಿವೃತ್ತ ವಿಶೇಷಣವಾಗಿ ಈ ಎಲ್ಲ ಪ್ರಮೇಯಗಳು ಸೇರ್ಕೊಳ್ತಾ ಬರ್ತವೆ. ಈ ರೂಪಕದಲ್ಲಿ ದಶವಿಧವಾದಂತಹ ಪ್ರಕಾರಗಳನ್ನ ಮುಖ್ಯವಾಗಿ ಭರತ ಪಟ್ಟಿ ಮಾಡ್ತಾನೆ. ಹಾಗೆ ನಾಟಿಕ ಅನ್ನುವಂತಹ ಇನ್ನೊಂದು ಉಪರೂಪಕ ಅಂತ ಕರಿಬಹುದು ಅಂತ ಅಂದ್ಕೊಳ್ತೇನೆ ನಾನು. ಉಪರೂಪಕವಾಗಿದೆ. ಹಾಗೆ ಅದನ್ನ ಪಟ್ಟಿ ಮಾಡ್ತಾನೆ. ಅಭಿನವ್ ಗುಪ್ತದನ್ನ ಮುಂದುವರಿಸಿ ಹೇಳ್ತಾನೆ, ದಶ ಅನ್ನೋದನ್ನ ಬರೀ 10ಕ್ಕೆ ಮಾತ್ರ ಸೀಮಿತ ಮಾಡ್ಕೊಳ್ಬಾರದು, ಅದು ದಶವಿಧವಾದ ಇನ್ನೆಷ್ಟು ಒಂದು ರೂಪಗಳಿಗೆ ಅದು ಸೂಚಕವಾಗಬಹುದು ಅಂತ. ಈ ಹಿನ್ನೆಲೆಯಲ್ಲಿ ನೀವು ನಮಗೆ ದಾರಿಯನ್ನು ತೋರಿಸ್ಬೇಕು. ದಶವೇ ರೂಪಕವೇ ಅಥವಾ ದಶ ವಿಧವಾದ ಇನ್ನಷ್ಟು ವಿಧವಾದಂತಹ ರೂಪಗಳು ಅಭಿನವ್ ಗುಪ್ತ ಹೇಳಿದ ಹಾಗಿದೆ. ಈ ದಶವನ್ನ ಇಟ್ಟುಕೊಂಡು ಹೇಳೋದಕ್ಕೆ ಏನು ಕಾರಣ ಅಂತ? ಅದಕ್ಕೆ 2-3 ಕಾರಣಗಳು ಇರಬಹುದು ಅಂತ ಕಾಣುತ್ತವೆ. ಹ್ಮ್ ರೂಪ ಎಂಬುದು ಅನಂತವಾಗಿರೋದ್ರಿಂದ ಅನಂತ ರೂಪಕಗಳು ಇರುವ ಸಾಧ್ಯತೆ ಇದೆ. ಹೌದು. ನಾನಾ ರೂಪಗಳು ಇರ್ಬೋದು. ಈಗ ಇತಿವೃತ್ತದಲ್ಲಿ ಸಂವಿಧಾನ ಕೌಶಲದಿಂದ ಒಂದೊಂದು ರೂಪ ಬರೋದಾದರೆ ಹೌದು ಎಷ್ಟೋ ರೂಪಗಳು ಸಂಭವಿಸ್ತವೆ, ಇಲ್ಲ ಅಂತಲ್ಲ. ಹೌದು. ಅದರೊಳಗೆ ಈ ರೂಪ, ಅನೇಕ ರೂಪಗಳು ಸೇರಿಕೊಂಡಾಗ ರೂಪಗಳ ಮಿಶ್ರಣ, ಹೌದು. ರೂಪಗಳ ಸಾಂಕರ್ಯದಿಂದಲೂ ಕೂಡ ಕೆಲವು ರೂಪಗಳು ಹೆಚ್ಚಾಗಬಹುದು, ಕಡಿಮೆನೂ ಆಗಿದ್ದಿದೆ ಉಪರೂಪಗಳು ಅಂತ ಹೇಳ್ತಾರೆ. ಅದನ್ನು ಉಪರೂಪಕ ಅಂತ ಹೇಳೋದಕ್ಕೂ ಅದೇ ಕಾರಣ. ಅಲ್ಲಿ ಸಾಂಕರ್ಯದಲ್ಲಿ ಯಾವುದು ಪ್ರಧಾನ ಯಾವುದು ಗೌಣ ಅಂತ ನಿರ್ಣಯ ಮಾಡಲಿಕ್ಕೆ ಆಗದೆ ಇದರಲ್ಲೂ ಅದು ಅಂತರ್ಗತ ಆಗಬಹುದು, ಅದರಲ್ಲೂ ಅಂತರ್ಗತ ಆಗಬಹುದು. ಆದರೂ ಅದನ್ನು ಪ್ರತ್ಯೇಕ ಸ್ಥಾನ ಕೊಟ್ಟು ಉಪರೂಪಕ ಆಗತ್ತೆ. ಅಂದರೆ ಪ್ರಧಾನ ರೂಪಕ ಆಗುವುದಕ್ಕೆ ಬೇಕಾದಂತಹ ಒಂದು ವಿಭಾಜಕ ಧರ್ಮ ಅಲ್ಲಿಲ್ಲ. ಹಾಗಂತ ಇದರೊಳಗೆ ಸೇರೋಲ್ಲ. ಇಂತಹ ಒಂದು ಸಂದರ್ಭಗಳು ಬಂದಾಗ ವಿಭಾಗ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಳ್ಳಬಹುದು ಅಂತ ಶಾಸ್ತ್ರಕಾರರು ಅದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಆದರೆ ದಶರೂಪಕ ಎಂಬ ಒಂದು ಪ್ರಸಿದ್ಧಿ ಇದೆ. ಈ ಪ್ರಸಿದ್ಧಿ ಭರತನಲ್ಲೇ ಬಂದಿತ್ತು, ಅದೇ ಮುಂದುವರೆಕೊಂಡು ಹೋಗಿದೆ. ಇದಕ್ಕೆ ಕಾರಣ ಇದೆ. ಈ ರೂಪ ಕೊಡುವ ಒಂದು ಪ್ರಥಮ ಪ್ರಯತ್ನ ಯಾರದ್ದು ಅಂತ.
ರೂಪ ಕೊಡುವ ಪ್ರಥಮ ಪ್ರಯತ್ನವೇ ವೃತ್ತಿಕಾರನಾದ ವಿಷ್ಣುವಿನದು. ಆಹಾ, ಯಾಕೆಂದರೆ ಲೋಕದಲ್ಲಿ ನಾವು ಪ್ರವೃತ್ತಿಯನ್ನು ಗ್ರಹಿಸಿದೆವು. ಹೌದು. ಆ ಪ್ರವೃತ್ತಿಯನ್ನು ನಿರೂಪಿಸುವ ವೃತ್ತಿ ಮೊಟ್ಟ ಮೊದಲು ಜಾಗೃತವಾದದ್ದು, ಸಮುತ್ಥಿತವಾದದ್ದು. ಸಮುತ್ಥಾನ ಶಬ್ದ ಅದವನೇ ಪ್ರಯೋಗ ಮಾಡಿದ್ದಾರೆ. ಅದು ಸಮುತ್ಥಿತವಾದದ್ದು ವಿಷ್ಣುವಿನಿಂದ. ಹೌದು. ಅವನು ಪ್ರಪಂಚದಲ್ಲಿ ಲೋಕದಲ್ಲಿಯೇ 10 ಅವತಾರಗಳು, ಪ್ರಸಿದ್ಧವಾದ ಅವತಾರ. ನಿಜವೇ ನಿಜವೇ. ಆ 10 ಅವತಾರಗಳನ್ನ ಎತ್ತಿ ಲೋಕಕ್ಕೆ ರೂಪ ಕೊಟ್ಟವ, ಅಂದರೆ ಪ್ರವೃತ್ತಿಯನ್ನು ನಿರ್ದೇಶ ಮಾಡಿದವ. ನಿಮ್ಮ ವ್ಯಾಖ್ಯಾನ ಬಹಳ ಸುಂದರವಾಗಿದೆ. ಅವನೇ ಅಲ್ಲ, ಇದು ಧನಂಜಯಾದಿಗಳು ಒಪ್ಪಿಕೊಂಡಿದ್ದಾರೆ. ಈ ಸ್ಫೂರ್ತಿಯಿಂದಲೇ ಸ್ತೋತ್ರ ಮಾಡಿದ್ದಾರೆ. ದಶ ಆಕೃತಿ ರೂಪವನ್ನು ಕೊಟ್ಟಂತಹ ವಿಷ್ಣುವನ್ನ ಸ್ಮರಣೆ ಮಾಡಿ ದಶರೂಪಕದ ಪ್ರೇರಕನೂ ಅವನೇ ಅಂತ ಅವರಿಗೆ ನಮಸ್ಕಾರ ಮಾಡಿದ್ದಾರೆ. ಆದರೆ ಈ ಪ್ರೇರಣೆ ಹಿಂದಿರುವ ಸೂತ್ರ ಇದೆ. ಆದ್ದರಿಂದ ಪ್ರವೃತ್ತಿಯನ್ನೇ ಸಮುತ್ಥಾನಗೊಳಿಸಿದ ವಿಷ್ಣುವಿಗೆ ಪ್ರಧಾನವಾದ 10 ಅವತಾರ. ಅನೇಕ ಅವತಾರಗಳಿವೆ, 1000 ಅವತಾರಗಳ ಒಂದು. ಆದರೆ 10 ಅವತಾರಗಳನ್ನು ನಾವು ಪ್ರಧಾನ, ಬೇರೆ ದೃಷ್ಟಿಯಿಂದ ಪ್ರಧಾನ ಅಂತ ಹೇಳ್ತೇವೆ. ಆ 10 ಅವತಾರಗಳಿಗೆ ಇದು ಸಮವಾಗಿ ದಶ ರೂಪಕ, ದಶಾವತಾರ. ಲೋಕದಲ್ಲಿ ಇತಿವೃತ್ತದಲ್ಲಿ ದಶ ರೂಪಕ ಅಂತ ಕೊಟ್ಟವನೇ ಅದನ್ನ ಗಮನಿಸ. ಆದ್ದರಿಂದ ಆ ಒಂದು ಹಿನ್ನೆಲೆಯಲ್ಲಿ ಇದನ್ನು ಹೇಳಿದ್ದಾರೆ. ನಮ್ಮ ಶಾಸ್ತ್ರಕಾರರ ಇಂಗಿತ ಹೇಗಿದೆ ಅಂದರೆ, ನಾನಾ ಶಾಸ್ತ್ರಗಳ ಗೂಢವಾದ ಸೂತ್ರಗಳನ್ನು ಇಟ್ಟುಕೊಂಡೇ ಈ ಸೂತ್ರವನ್ನು ಸೇರಿಸ್ಕೊಳ್ತಾರೆ. ಹಾಗಾಗಿ ವೃತ್ತಿಯ ಅಧ್ಯಾಯಕ್ಕಿಂತ ಒಂದು ಅಧ್ಯಾಯದ ಮೊದಲೇ ಈ ಬಂದಿದೆ ಅಧ್ಯಾಯ ಇದೆ. ಅದಾದ ಮೇಲೆ ಸಂಧ್ಯಂಗ. ಆದ್ರಿಂದಲೇ ಈಗ ನೋಡಿ ಗ್ರಂಥದ ಸಂಗತಿ ಎಷ್ಟು ಚೆನ್ನಾಗಿ ಗೊತ್ತಾಗ್ತದೆ ಅಂತ. ದಶರೂಪಕವನ್ನ ಹೇಳಿಯೇ ಆ ಹರಿಯ ಉಪಾಖ್ಯಾನವನ್ನ ಅವನು ವರ್ಣಿಸುವುದಕ್ಕೆ ಉಪಕ್ರಮಿಸಿದ. ಬಹಳ ಸೊಗಸಾಗಿ ಅಧ್ಯಾಯದ ವಿವೇಚನೆ ಮಾಡಬಹುದು. ಹಾಗೆ ಇದೆ, ಅದು ಗ್ರಂಥ ಅಷ್ಟು ಚೆನ್ನಾಗಿದೆ, ಋಷಿಗಳ ಗ್ರಂಥ ಅದು. ಈಗ ಕೆಲವೊಮ್ಮೆ ನಮಗೆ ಗೊತ್ತಾಗದೆ ನಾವು ಚಡಪಡಿಸ್ತೇವೆ ಅಷ್ಟೇ. ಅದು ನಮ್ಮ ಅಶಕ್ತಿಯೇ ಹೊರತು ಗ್ರಂಥಕಾರನ ಅಶಕ್ತಿ ಅಲ್ಲ. ನಾವು ಆ ಬುದ್ಧಿವಂತಿಕೆಯನ್ನು ಮಾಡಲೇಬಾರ್ದು. ಅದು ಗ್ರಂಥಕಾರನ ಅಶಕ್ತಿ ಅಂತ ನಾವು ಅದು ಹೇಳಬಾರ್ದು. ಅದು ಸಾಧ್ಯವೂ ಇಲ್ಲ, ಅದು ಸಾಧುವೂ ಅಲ್ಲ ಅದು. ಆದ್ದರಿಂದ ದಶರೂಪಗಳು. ಇನ್ನೊಂದು ಗಮನಿಸಬೇಕು, ನವರಸಗಳಿವೆ ಅಲ್ವಾ? ಈ ನವರಸಗಳ ಹಿನ್ನೆಲೆಯಲ್ಲಿ ನಾವು ಯೋಚನೆ ಮಾಡಿದ್ರು ರೂಪಕಗಳ ಸಂಖ್ಯೆ ಹೆಚ್ಚಾಗುವುದಕ್ಕೆ ಕಾರಣ ಇಲ್ಲ. ನಾನಾ ರಸಗಳು ರೂಪಕದಲ್ಲಿ ಬರ್ತವೆ. ಅದರೊಳಗೆ ಒಂದು ಪ್ರಧಾನವಾದ ರಸ ಇದ್ದೇ ಇರುತ್ತೆ. ಉಳಿದ ರಸಗಳು ಏನಾಗ್ತವೆ, ಒಂದು ಪ್ರಧಾನ ಆದರೆ ಇನ್ನೊಂದು ಗೌಣ ಅಂಗವಾಗತ್ತೆ. ಆದ್ದರಿಂದ ಆಯಾ ರಸ ನಿಯಂತ್ರಿತವಾಗಿ ಬರುತ್ತೆ. ಇದು ಒಂದು ಉಪಪತ್ತಿಯನ್ನು ನಾವು ಕೊಡಬಹುದು. ಹೌದು, ಭರತನು ಅದನ್ನು ಹೇಳ್ತಾನೆ. ಎಲ್ಲಾ ರಸಗಳನ್ನ ಆಶ್ರಯ ಮಾಡಿಕೊಂಡಿರುವಂತದ್ದೇ ಈ ರೂಪಕಗಳು, ದಶರೂಪಕಗಳು ಅಂತಲೇ ಅಂತಾನೆ. ಆದರೆ ಕೆಲವೊಂದು ರಸಗಳು ಕೆಲವೊಂದು ಕಡೆ ಗೌಣವಾಗಿದೆ, ಕೆಲವೊಂದು ಕಡೆ ಪ್ರಧಾನವಾಗಿರುತ್ತೆ ಅಂತ. ಅದರಿಂದ 10 ಎಂಬಲ್ಲಿ ವಿಷ್ಣುವಿನ ದಶಾವತಾರಕ್ಕಿಂತ ಪ್ರಯೋಜಕವಾದ ಇನ್ನೊಂದು ಧರ್ಮ ಬೇಕಾಗಿಲ್ಲ ಅಂತ. ದಶಾವತಾರಕ್ಕಿಂತ ಪ್ರಯೋಜಕವಾದ ಇನ್ನೊಂದು ಧರ್ಮ ಬೇಕಾಗಿಲ್ಲ. ಆದ್ದರಿಂದ ಧನಂಜಯನಿಗೆ ಈ ಗೌರವ ಸಲ್ಲಲೇಬೇಕು. ಅದರ ಸ್ಫೂರ್ತಿಯನ್ನು ಹಿಡಿದು ಅವರು ದಶರೂಪಕ ಅಂತಲೇ ಒಂದು ಗ್ರಂಥವನ್ನು ಮಾಡಿ ಅದರಲ್ಲಿ ಆ ಸೂತ್ರವನ್ನ ಎತ್ತಿಯೇ ನಮಸ್ಕಾರವನ್ನು ಮಾಡಿ ವಿಷ್ಣುವಿಗೆ ಅವರು ನಿರೂಪಣೆ ಮಾಡಿ ಉಪರೂಪಕಗಳನ್ನು ಅವನು ವ್ಯಾಖ್ಯಾನಿಸ್ತಾ ಮುಂದೆ ಹೋಗ್ತಾರೆ. ಆದ್ದರಿಂದ 10 ರೂಪಕಗಳು ಪ್ರಸಿದ್ಧ ಆಗಿವೆ. ರೂಪಕದ ಮೂಲಕವಾಗಿ ಲೋಕವೃತ್ತವನ್ನ ಹೇಗೆ ಅನುಸರಿಸಿದ್ರೆ ಅದು ಪರಿಪೂರ್ಣ ನಾಟ್ಯವಾಗಿ ಕಂಗೊಳಿಸಬಹುದು ಅನ್ನೋದನ್ನ ಈ ಸಂಚಿಕೆಯಲ್ಲಿ ನೀವು ವಿವರಿಸಿದ್ದೀರಿ. ಇದು ಇಲ್ಲಿಗೆ ಮುಕ್ತಾಯವಾಗೋದಿಲ್ಲ. ಯಾಕೆಂತಂದ್ರೆ ಇತಿವೃತ್ತದ ಸಂಗತಿ ಇನ್ನೊಂದು ಸಂಚಿಕೆಯಲ್ಲಿ ಮುಂದುವರಿಲಿಕ್ಕಿದೆ, ಸಂಧ್ಯಂಗ ವಿಕಲ್ಪದ ಮೂಲಕವಾಗಿ. ಮತ್ತು ಇದರಲ್ಲಿ ಇನ್ನೊಂದು ವಿಷಯವನ್ನ ನಾವು ಮುಂದಿನ ಸಂಚಿಕೆಗಳಲ್ಲಿ ತಗೊಳ್ಳೋರಿದ್ದೇವೆ, ಅದು ರಸ, ವಸ್ತು ನೇತಾ ರಸ. ರೂಪಕವನ್ನ ನಿರ್ಣಯ ಮಾಡುವುದರಲ್ಲಿ ಅದು ಕೂಡ ಪ್ರಮುಖ ಪಾತ್ರವುಳ್ಳದು. ಈ ಸಂಚಿಕೆಗೆ ತಮ್ಮ ವಿವರಣೆಗಳಿಗೆ ಮತ್ತು ಇಷ್ಟು ಮನೋಮಂಥನಕ್ಕೆ ಸಹಕಾರಿಯಾದಂತಹ ತಮಗೆ ಹಾರ್ದವಾದಂತಹ ಧನ್ಯವಾದಗಳು, ಪ್ರಣಮನಗಳು. ನಮಸ್ಕಾರ. ನಮಸ್ಕಾರ. ವೀಕ್ಷಕರೇ, ಕೇಳಿದ್ರಲ್ಲ, ನಿಮಗಿಷ್ಟ ಆಯ್ತಲ್ವಾ? ಹಾಗಿದ್ರೆ ತಡ ಯಾಕೆ? ಈ ಕಾರ್ಯಕ್ರಮವನ್ನು ಆಸಕ್ತರಿಗೆ ಹಂಚಿ ನಿಮ್ಮ ಪ್ರತಿಕ್ರಿಯೆಗಳನ್ನು ನಮ್ಮ ಜಾಲತಾಣದಲ್ಲಿ ದಾಖಲಿಸಿ, ಬೆಂಬಲಿಸಿ, ಪ್ರೋತ್ಸಾಹಿಸಿ. ಅಷ್ಟೇ ಅಲ್ಲ, ನಾಟ್ಯಶಾಸ್ತ್ರದ ವಿಸ್ತಾರವನ್ನು ಚರ್ಚಿಸುವ ವಿಷಯನಿಷ್ಠವಾದ ಕೋರ್ಸ್ಗಳು ನಮ್ಮಲ್ಲಿವೆ. ಹಾಗೆಯೇ ಅಧ್ಯಯನ ಪುಸ್ತಕಗಳು ಇವೆ, ಅವುಗಳ ನೆರವನ್ನು ನೀವು ಪಡೆಯಬಹುದು. ಮತ್ತು ನಿಮ್ಮ ಧನ ಸಹಕಾರದ ಬೆಂಬಲವು ನಮಗೆ ಬೇಕು. ಇದರಿಂದ ಸಂಸ್ಥೆಯ ಇಂಥ ಕೆಲಸಗಳಿಗೆ ಬಲ ಹೆಚ್ಚಿಗೆ ಬರುತ್ತದೆ. ಹಾಗಾಗಿ ಧನ ಸಹಕಾರಕ್ಕೆ ಹಾಗೆಯೇ ಪ್ರಾಯೋಜಕತ್ವಕ್ಕೆ ಮನ ಮಾಡಿರಿ ಅಂತ ನಾನು ನಿಮ್ಮಲ್ಲಿ ಸವಿನಯದಿಂದ ಪ್ರಾರ್ಥಿಸ್ತಾ ಇದ್ದೇನೆ. ಹೆಚ್ಚಿನ ವಿವರಗಳಿಗೆ www.noparabrahmari.com ಸಹಿತ ಸಾಮಾಜಿಕ ಜಾಲತಾಣದಲ್ಲಿರುವ ನಮ್ಮ ಗುಂಪು ಪುಟ ಖಾತೆಗಳನ್ನು ಗಮನಿಸಬಹುದು. ಯಾವುದನ್ನು ಗಮನಿಸಬಹುದು ಅಂತಲ್ಲ,
ಹಳೆಯ ಸಂಚಿಕೆಗಳನ್ನು, ಹಳೆಯ ಕಾರ್ಯಕ್ರಮಗಳನ್ನು ಗಮನಿಸಬಹುದು. ಹಾಗೆಯೇ ನಿಮ್ಮ ಪ್ರೀತಿಪೂರ್ವಕ ಹಾರೈಕೆ ನಮ್ಮೊಂದಿಗಿರುತ್ತದೆ ಅನ್ನುವಂತಹ ಆಶಯ, ಅಪೇಕ್ಷೆ ನಮ್ಮದು. ಸಂಚಿಕೆಯನ್ನು ಮುಕ್ತಾಯ ಮಾಡೋಣವೇ? ಮತ್ತೊಂದು ಸಂಚಿಕೆಯಲ್ಲಿ ಸಂಧಿಸೋಣ. ನಮಸ್ಕಾರ. ಚೇತ ಪ್ರಸಾದ ಸದನಂ ವಸತಿಂ ಸುವಾಚಾಂ ಸತ್ವೃತ್ತದರ್ಶನತಲಂ ರಸವರ್ತ್ಮಗಮ್ಯಂ ಲೋಕಪ್ರಸಿದ್ಧ ಪುರುಷಾರ್ಥ ವಿಹಾರ ಭೂಮಿಂ ಭೋ